ಹಾಯ್ ಹಲೋ ನಮಸ್ತೆ. ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ಯಾಟರ್ಡೆ ವೀಕೆಂಡ್ ರಜಾ, ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸೈಕ್ಲಿಂಗ್ ಹೊರಟಿದೀವಿ ನಾನು ನನ್ನ ಹಸ್ಬೆಂಡ್. ವೀಕಲ್ಲಿ 1 ಅಥವಾ 2 ಟೈಮ್ ನಾವು ಕಂಪಲ್ಸರಿ ಸೈಕ್ಲಿಂಗ್ ಹೋಗ್ತೀವಿ. ವೀಕೆಂಡಲ್ಲಿ ಎದ್ದೇಳೋದು ಸ್ವಲ್ಪ ಕಷ್ಟನೇ, ಆದ್ರೂ ಕಷ್ಟಪಟ್ಟು ಇಷ್ಟಪಟ್ಟು ಎದ್ಬಿಟ್ಟು ಹೋಗ್ತಾ ಇದೀವಿ. ಇನ್ನ ಬೆಳಿಗ್ಗೆ ಕೂಡ ಆಗಿರ್ಲಿಲ್ಲ, ಕತ್ಲೆ ಕತ್ಲೆನೇ ಇತ್ತು. ಫ್ರೆಶ್ ಏರ್, ಫ್ರೆಶ್ ಗಾಳಿ ತಗೋಬೇಕಂದ್ರೆ ಈ ಟೈಮಲ್ಲಿ ಹೋಗೋದೇ ಉತ್ತಮ. ಪೊಲ್ಯೂಷನ್ ಇರಲ್ಲ. ಅದಕ್ಕೆ 6:30 ಹಂಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಟೀ ಮಾಡಕ್ ಹೋದೆ ಆ್ಯಂಡ್ ನನ್ನ ಹಸ್ಬೆಂಡ್ ಅಮ್ಮನ ವಾಕಿಂಗ್ ಕರ್ಕೊಂಡು ಹೋಗಕ್ ಹೋದ್ರು. ಹರ್ಬಲ್ ಟೀ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಇಮ್ಯುನಿಟಿ ಟೀ ಅಂತಾನೆ ಹೇಳ್ಬೋದು. ಇದನ್ನ ಕುಡ್ಬಿಟ್ಟು ಮತ್ತೆ ನಾನು ಮೊಳಕೆ ಕಾಳನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ ನಮ್ಮ ಲೈಟ್ ಬ್ರೇಕ್ಫಾಸ್ಟ್ಗೆ. ಹಾಗೇನೆ ಅಮ್ಮನ ಮಾತಾಡ್ಸ್ಕೊಂಡು ಹೊರಗಡೆ ಆಲ್ರೆಡಿ ಬೆಳಕಾಗಿದೆ. ನಮ್ಮ ಕಿಚನ್ ಗಾರ್ಡನ್ಗೆ ಬರೋಣ ಅಂತ ಬಂದ್ವಿ, ಕೆಲವೊಂದು ತರಕಾರಿಗಳು ಸೊಪ್ಪುಗಳನ್ನ ಕಟ್ ಮಾಡ್ಕೊಳ್ಳೋದಕ್ಕೆ. ಹೀಗೆ ನೋಡ್ತಿದ್ದಾಗ ಚೆರಿ ಟೊಮೊಟೊಸ್ ಬಿಟ್ಟಿತ್ತು, ಚಿಕ್ಕ ಚಿಕ್ಕ ಟೊಮ್ಯಾಟೋಸ್ ಬಿಟ್ಟಿತ್ತು, ಹಣ್ಣಾಗಿತ್ತು. ಅದನ್ನ ಕಿತ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಹುಳಿ ಹುಳಿ ಜಾಸ್ತಿನೇ ಇರುತ್ತೆ. ಇದು ಪ್ಯೂರ್ ನಾಟಿ ಟೊಮೊಟೊ ಅಂತಾನೆ ಹೇಳ್ಬೋದು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಸೊಪ್ಪು ಕೀಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಅರವೆ ಸೊಪ್ಪು, ದಂಟಿನ ಸೊಪ್ಪು ಎಲ್ಲ ಸಿಕ್ಕಿತ್ತು. ಬೀನ್ಸ್ ಸೊಪ್ಪುಗಳನ್ನ ಕಿತ್ಕೊಂಡು ಒಳಗ್ ಬಂದ್ವಿ. ನಮ್ಮ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಮಾಲ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇದು ಡ್ರೈ ಫ್ರೂಟ್ ರಾಗಿ ಮಾಲ್ಟ್. ರಾತ್ರಿನೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ, ಚೆನ್ನಾಗಿ ನೆಂದಿತ್ತು. ಅದನ್ನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಪೇಸ್ಟ್ ನ ರಾಗಿ ಮಾಲ್ಟ್ಗೆ ಹಾಕಕ್ಕೆ. ರಾಗಿ ಮಾಲ್ಟ್ಗೆ ನಾನು ಬೆಲ್ಲ, ಹಾಲು ಜೊತೆಗೆ ಡ್ರೈ ಫ್ರೂಟ್ ಪೇಸ್ಟ್ ಅನ್ನು ಹಾಕ್ತೇನೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕೊನೆಗೆ ತುಪ್ಪ ಸೇರಿಸ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಉಳಿದಿರೋ ಡ್ರೈ ಫ್ರೂಟ್ ನ ನಾನು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ ಡೈಲಿ ಯೂಸ್ಗೆ. ಮಾಲ್ಟ್ ಮಾಡಾದ್ಮೇಲೆ ನಾನು ಸಾಂಬಾರ್ ಮಾಡಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಕಿಚನ್ ನಿಂದ ದಂಟಿನ ಸೊಪ್ಪು, ಅರವೆ ಸೊಪ್ಪು ಎಲ್ಲ ತಂದಿದ್ವಿ. ಅದನ್ನ ಕಟ್ ಮಾಡ್ಕೊಂಡು ಚೆರಿ ಟೊಮೆಟೊ ಹಾಕಿ ಈರುಳ್ಳಿ ಬೇಳೆನ ಸೇರಿಸ್ಕೊಂಡು ಅದನ್ನ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೆ. ಇದು ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಇತ್ತು, ಹಾಗಾಗಿ ಕ್ಲೀನಿಂಗ್ ಶುರು ಮಾಡ್ಕೊಂಡೆ. ಸೋಫಾದಲ್ಲಾಗ್ಲಿ ಅಥವಾ ಬೆಡ್ ಸ್ಪ್ರೆಡ್ ಆಗ್ಲಿ ಇವತ್ತು ಆಚೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಕ್ವಿಕ್ ಆಗಿ ಕ್ಲೀನಿಂಗ್ ಮುಗಿಸ್ಕೊಂತ ವ್ಯಾಕ್ಯೂಮ್ ಕ್ಲೀನರ್ ಹಾಕ್ಬೇಕಿತ್ತು. ಆದ್ರಿಂದ ಕೆಳಗಿರೋ ವಸ್ತುಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೆ. ಅಮ್ಮು ಯಾವಾಗ್ಲೂ ಚದ್ರಿರ್ತಾಳೆ ಇಲ್ಲಿ. ಹಾಗೆ ಕ್ಲೀನ್ ಆದ್ಮೇಲೆ ನಾನು ರೆಡಿನೂ ಆಗಾಯ್ತು. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ನಾನು ನನ್ನ ಹಸ್ಬೆಂಡ್ ಇಬ್ರು ಜೊತೆಗೆ ತಿಂದ್ವಿ ಆ್ಯಂಡ್ ಹೊರಗೆ ಕೂಡ ಹೊರಟ್ವಿ. ಅಷ್ಟೊತ್ತಿಗೆ ಸೂರ್ಯ ಉದಯ ಆಗಿತ್ತು. ತುಂಬಾ ಚೆನ್ನಾಗಿ ಬೆಳಕು ಬರ್ತಾ ಇತ್ತು. ಈ ಚಳಿಯಲ್ಲಿ ಆಚೆ ಹೋಗಿ ಬಿಸಿಲು ತಗೊಳ್ಳೋದೇ ಒಂದು ಚಂದ ಅಲ್ವಾ. ಹಾಗೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದು ಸಾಂಬಾರ್ ಮಾಡಿ ರೆಡಿ ಮಾಡಿ ಊಟನೂ ಆಯ್ತು.